ಮೊನ್ನೆ ತಿರುಪತಿ ಲಡ್ಡೂನಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆಯನ್ನ ಬೆರೆಸಿದ್ದಾರೆ ಅನ್ನುವಂತಹ ಅಂಶ ಗೊತ್ತಾದಾಗ್ಲೇ ಮನ್ಸು ತುಂಬಾ ಹರ್ಟಾಗಿತ್ತು. ಅದಾದ್ಮೇಲೆ ಇದೇ ವಿಷಯನ ಇಟ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡ್ತಾ ಕಾಮೆಂಟ್ ಮಾಡ್ತಾ ಆಹಾ ಒಳ್ಳೇದಾಯ್ತು ಅಂತ ಹೇಳ್ತಾ ಇದೀರಲ್ಲ, ನಿಮ್ಮಗಳಿಗೆ ಸಂವಿಧಾನದ ಆಶಯದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬಾರದು ಅನ್ನೋ ಆಶಯ ಕೂಡ ಒಂದು ಅನ್ನುವಂಥದ್ದು ಅರ್ಥ ಆಗಬೇಕು. ಸೆಕ್ಯುಲರ್ ಅಂತ ಅಂದ್ರೆ ಹಿಂದೂಗಳ ಭಾವನೆಗಳಿಗೂ, ಮುಸ್ಲಿಮರ ಭಾವನೆಗಳಿಗೂ, ಕ್ರೈಸ್ತರ ಭಾವನೆಗಳಿಗೂ, ಜೈನರ ಭಾವನೆಗಳಿಗೂ, ಒಬ್ಬ ನಾಸ್ತಿಕನ ಭಾವನೆಗಳಿಗೂ ರೆಸ್ಪೆಕ್ಟ್ ಕೊಡೋದು. ಬೀಯಿಂಗ್ ಸೆಕ್ಯುಲರ್, ಬೀಯಿಂಗ್ ಡೆಮಾಕ್ರೆಟಿಕ್ ಅಂತ ಹೇಳಿದ್ರೆ ನೀವು ಅದನ್ನ ಬಿಟ್ಬಿಟ್ಟು ಒಳ್ಳೆ ಕೆಲಸ ಆಯ್ತು ಬೆರೆಸಿದ್ರ ಅಂತ ಮಾತಾಡಿದ್ರೆ ಅದು ಸಂವಿಧಾನದ ಹಕ್ಕನ್ನ ಉಲ್ಲಂಘನೆ ಮಾಡಿದಾಗ. ಈಗ ನನಗೆ ಹರಾಮಾಗಿರುವಂತಹ ಆಹಾರ ನನ್ನ ಊಟದಲ್ಲಿದ್ರೆ ನಾನು ತಿನ್ನಲ್ಲ, ನನಗೆ ಗಿಲ್ಟ್ ಕಾಡುತ್ತೆ. ಅಥವಾ ತಿಂದ್ಬಿಟ್ರು ನನಗೆ ಜೀವನ ಪೂರ್ತಿಯಾಗಿ ಗಿಲ್ಟ್ ಇರುತ್ತೆ. ನನಗೆ ಗೊತ್ತಿದೆ, ಯಾವತ್ತೂ ಕೂಡ ಒಂದು ನಾನ್ ವೆಜ್ ನ ತಿಂದೇ ಇರುವಂತಹ ಸಾಕಷ್ಟು ಜನ, ಒಳ್ಳೆ ಚಿಂತನೆ ಇರುವಂತಹ ಜನರನ್ನ ನಾನು ನೋಡಿದೀನಿ, ಅವ್ರ ಜೊತೆಗೆ ಬೆರ್ತಿದೀನಿ, ಬದುಕಿದೀನಿ. ಅಂಥವ್ರಿಗೆ ವಯಸ್ಸಾಗಿರೋರು ಇರ್ತಾರೆ, ಅಂಥವ್ರಿಗೆಲ್ಲ ನಾನು ಪ್ರಸಾದ ಅನ್ನುವಂಥ ತಿನ್ನುವಂತಹ ಆಹಾರದಲ್ಲಿ, ಪ್ರಸಾದದಲ್ಲಿ ಈ ತರ ಸೇರ್ಕೊಂಡ್ಬಿಟ್ಟಿದೆ ಅಂತ ಅಂದಾಗ ಅವ್ರ ಭಾವನೆಗಳಿಗೆ ಎಷ್ಟು ಹರ್ಟ್ ಆಗಲ್ಲ? ಯಾರದೋ ಭಾವನೆಗಳಿಗೆ ಧಕ್ಕೆ ತರುವಂತಹ, ನೋವುಂಟು ಮಾಡುವಂತಹ, ಮನಸ್ಸಿಗೆ ಘಾಸಿ ಉಂಟು ಮಾಡುವಂತಹ ಸಬ್ಜೆಕ್ಟ್ ಗಳನ್ನ ದಯವಿಟ್ಟು ಟ್ರೋಲ್ ಮತ್ತೆ ಕಾಮೆಂಟ್ಗೆ ಬಳಸ್ಕೊಳ್ಬೇಡಿ.